ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಅನ್ಯಾಯವಾಗ್ತಾ ಇದೆ. ಇದರ ರೂವಾರಿ ಕೆಪಿಸಿಸಿ ಅಧ್ಯಕ್ಷರ ಹಾಗಿದ್ರೆ ಡಿಕೆ ಟಾರ್ಗೆಟ್ ಮಾಡಿದಂತಹ ಜೆಡಿಎಸ್ಗೆ ಗುಮ್ಮಿದ್ದಾರೆ ದಳಪತಿಗಳು. ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದು ಅನ್ಯಾಯ. ಇದರ ರೂವಾರಿ ಕೆಪಿಸಿಸಿ ಅಧ್ಯಕ್ಷರ ಹಾಗಿದ್ರೆ ಟ್ವೀಟ್ ಮೂಲಕ ಡಿಕೆಗೆ ವ್ಯಂಗ್ಯವಾಡಿದ್ದಾರೆ ದಳಾಧಿಪತಿ. ಮೊದಲು ಎಸ್ಟಿ ನಾಯಕ ರಾಜಣ್ಣ ವಜಾ, ಈಗ ಪಕ್ಷದಿಂದ ಅಬ್ದುಲ್ ಜಬ್ಬಾರ್ ಉಚ್ಚಾಟನೆ. ಕುರ್ಚಿ ಆಸೆಗಾಗಿ ಡಿಕೆಶಿಯಿಂದ ದೊಡ್ಡ ಷಡ್ಯಂತ್ರ ಏನಾದರೂ ಮಾಡಲಾಗ್ತಾ ಇದೆಯಾ? ವಿರೋಧಿ ಬಣದ ನಾಯಕರೇ ಡಿಕೆ ಟಾರ್ಗೆಟ್. ಸಂಚನ್ನ ರೂಪಿಸಿ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡ್ತಾ ಇದ್ದಾರ ಡಿಕೆ ಹಾಗಿದ್ರೆ. ಅಧ್ಯಕ್ಷರು ತಪ್ಪು ಮಾಡಿದ್ರೆ ಕೇವಲ ಕ್ಷಮೆ ಕೇಳಿದ್ರೆ ಸಾಕು, ಆದ್ರೆ ಪರಿಶಿಷ್ಟ ಮುಸ್ಲಿಮರಿಗೆ ಮಾತ್ರ ವಜಾ, ಉಚ್ಚಾಟನೆ, ಶಿಕ್ಷೆ ಯಾಕಾಗಿ? ಹಣಬಲ ತೋಳ್ಬಲದಿಂದ ಮೆರಿತಾ ಇರುವಂತಹ ಡಿಕೆ ಶಿವಕುಮಾರ್ ತಮ್ಮ ಸ್ವಾರ್ಥಕ್ಕೆ ಪಕ್ಷಕ್ಕಾಗಿ ದುಡಿದಂತಹ ಅಹಿಂದ ನಾಯಕರ ಭವಿಷ್ಯಕ್ಕೆ ಕೊಳ್ಳಿ ಹಿಡ್ತಾ ಇದ್ದಾರಾ? ಕಾಂಗ್ರೆಸ್ ಸಾರಥಿ ಡಿಕೆಯ ಅಸಲಿ ಮುಖ, ಜೆಡಿಎಸ್ ಟ್ವೀಟ್ ಮೂಲಕ ವ್ಯಂಗ್ಯವಾಡ್ತಾ ಇದ್ದಾರೆ. ಡಿಕೆ ಬಿಗ್ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಅನ್ಯಾಯವಾಗ್ತಾ ಇದೆ. ಟ್ವೀಟ್ ಮೂಲಕ ಡಿಕೆಗೆ ಗುಮ್ಮಿದಂತಹ ದಳಾಧಿಪತಿ. ಮೊದಲು ಎಸ್ಟಿ ನಾಯಕ ರಾಜಣ್ಣ ವಜಾ ಮಾಡಲಾಯಿತು, ಈಗ ಪಕ್ಷದಿಂದ ಅಬ್ದುಲ್ ಜಬ್ಬಾರ್ ಉಚ್ಚಾಟನೆಯಾಗಿದ್ದಾರೆ. ಕುರ್ಚಿ ಆಸೆಗಾಗಿ ಡಿಕೆಶಿ ಏನಾದರೂ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರಾ? ಹಾಗಿದ್ರೆ ಟ್ವೀಟ್ ಮೂಲಕ ಹೀಗೆ ಹೇಳಿರುವಂಥದ್ದು. ಸಂಚನ ರೂಪಿಸಿ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಹೌದು, ಏನಾದರೂ ಇನ್ ಕೇಸ್ ತಪ್ಪುಗಳಾದ್ರೆ, ಏನೋ ಅಚಾನಕ್ ಆಗಿ ಏನಾದರೂ ಮಾತುಗಳನ್ನಾಡಿದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಪದೇ ಪದೇ ರಿಪೀಟ್ ಆದಾಗ ಉಚ್ಚಾಟನೆಗೆ ಮುಂದಾಗುವಂಥದ್ದು. ಬಟ್ ಸಡನ್ಲಿ ಇಲ್ಲಿ ಆಗ್ತಾ ಇರುವಂಥದ್ದು ಯಾಕಾಗಿ? ಅದರಲ್ಲೂ ಅಧ್ಯಕ್ಷರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ರೆ ಸಾಕು, ಬಟ್ ಉಚ್ಚಾಟನೆಯ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಡಿಕೆಶಿ ಹಣಬಲ ತೋಳ್ಬಲದಿಂದ ಮೆರಿತಾ ಇದ್ದಾರೆ. ಪರಿಶಿಷ್ಟ ಮುಸ್ಲಿಮರಿಗೆ ಮಾತ್ರ ವಜಾ, ಉಚ್ಚಾಟನೆಯ ಶಿಕ್ಷೆಯನ್ನ ಕೊಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮೂಲಕ ವ್ಯಂಗ್ಯವಾಡ್ತಾ ಇದ್ದಾರೆ. ಡಿಕೆನ ಟಾರ್ಗೆಟ್ ಮಾಡಿ ಜೆಡಿಎಸ್ ದಳಾಧಿಪತಿಗಳು ಮಾತನಾಡ್ತಾ ಇರುವಂಥದ್ದು. ಡಿಕೆಶಿಗೆ ವ್ಯಂಗ್ಯವಾಡ್ತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷಕ್ಕಾಗಿ ದುಡಿದಂತಹ ಅಹಿಂದ ನಾಯಕರ ಭವಿಷ್ಯಕ್ಕೆ ಕೊಳ್ಳಿ ಇಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಸಾರಥಿ ಡಿಕೆ ಅಸಲಿ ಮುಖ, ಜೆಡಿಎಸ್ ಟ್ವೀಟ್ ಮುಖಾಂತರ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಈ ರೀತಿ ಮಾಡೋದು ಎಷ್ಟು ಸರಿ? ಮುಸ್ಲಿಮರಿಗೆ ಅನ್ಯಾಯವಾಗ್ತಾ ಇದೆ. ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ, ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳಿಂದ ತಪಸ್ಸನ್ನ ಮಾಡಿ ದುಡಿದಂತಹ ಅಹಿಂದ ನಾಯಕರ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಟ್ವೀಟ್ ಮೂಲಕ ವ್ಯಂಗ್ಯವಾಡ್ತಾ ಇದ್ದಾರೆ. ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಅನ್ಯಾಯವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾ ಇರುವಂಥದ್ದು. ಡಿಕೆ ಟಾರ್ಗೆಟ್ ಮಾಡಿದೆ, ಜೆಡಿಎಸ್ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರುವಂಥದ್ದು. ಇದಕ್ಕೆಲ್ಲ ಇವರೇ ಕಾರಣ. ಉಚ್ಚಾಟನೆ ಹಂತಕ್ಕೆ ಯಾಕೆ ಮೊದಲನೇದಾಗೆ ಫಸ್ಟ್ ವಾರ್ನಿಂಗ್ ಅನ್ನ ಕೊಡ್ತಾರೆ, ಏನಾದರೂ ತಪ್ಪುಗಳಾದರೆ ತಿದ್ದಿ ಸರಿಪಡಿಸ್ಕೊಳ್ಳಿ ಅಥವಾ ಕ್ಷಮೆಯಾಚಿಸಿ ಅಂತ ಹೇಳ್ಬಿಟ್ಟು ಕ್ಷಮೆಯಾಚಿಸುವಂತಹ ಅವಕಾಶವನ್ನು ಕೊಡ್ತಾರೆ. ಬಟ್ ಇಲ್ಲಿ ಅದ್ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ನೇರವಾಗಿ ಉಚ್ಚಾಟನೆಯ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಸೊ ಕುರ್ಚಿಯ ಆಸೆಗಾಗಿ ಈ ರೀತಿ ಎಲ್ಲ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಜೆಡಿಎಸ್ ನೇರವಾಗಿ ಡಿಕೆಶಿಗೆ ಚಾಟಿಯಸ್ನ ಬಿಡಿಸ್ತಾ ಇದೆ. ಸಂಚನ ರೂಪಿಸಿ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡ್ತಾ ಇರೋದು, ಇದೆಲ್ಲದರ ಹಿಂದೆ ಷಡ್ಯಂತ್ರವನ್ನು ರೂಪಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವುದು. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಆ ಟ್ವೀಟ್, ಜೆಡಿಎಸ್ ರಿಂದ ಮಾಡಿರುವಂತಹ ಟ್ವೀಟ್ ಮೂಲಕ ಡಿಕೆಗೆ ಕಂಪ್ಲೀಟ್ ಆಗಿ ನೇರವಾಗಿ ಟಾಂಗ್ ಕೊಡ್ತಾ ಇದ್ದಾರೆ ದಳಾಧಿಪತಿಗಳು. ಬೇಕಂತಲೇ ಇಂಟೆನ್ಷನಲಿ ಈ ರೀತಿಯಾಗಿ ಉಚ್ಚಾಟನೆಯನ್ನ ಮಾಡ್ತಾ ಇರುವಂಥದ್ದು. ಇದರ ರೂವಾರಿ ಕೆಪಿಸಿಸಿ ಅಧ್ಯಕ್ಷರ ಹಾಗಿದ್ರೆ ಅಂತ ಹೇಳ್ಬಿಟ್ಟು